ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿರುವ ಜನನಿ ಜನ್ಮಭೂಮಿ ನ್ಯೂಸ್ ನೆಟ್ವರ್ಕ್ ಈ ವಿಡಿಯೋ. ಮೊದಲಿಗೆ ನಮ್ಮ ಗೌಡ್ರಿಗೆ, ಆದರ್ಶ್ ಗೌಡ್ರಿಗೆ, ಚಂದ್ರಶೇಖರ್ ಪಾಟೀಲ್ ಗೌಡ್ರಿಗೆ ನಮಸ್ಕಾರ. ಇವರಿಗೆ ನಮ್ಮಿಂದ ಆಗಲಿ ಭಾಳ ನಾವು ಕಷ್ಟಗಳು ಭೋಗಿಸಿದೆವು. ಈಗ ನಮ್ಮ ಮುಂದೆ ಚಂದು ಪಾಟೀಲ್ ಇವರು ಯಾವಾಗ ಎಮ್ ಎಲ್ ಎ ಆಗ್ತಾರೆ ಗೊತ್ತಾಗ್ತಾ ಇಲ್ಲ ನಮಗೆ. ಈಗ ಕನೀಸ್ ಫಾತಿಮಾ ಅವರಂತೂ ನೋಡ್ಕೊಳ್ತಾ ಇಲ್ಲ ಸರಿ. ನಮ್ಮ ಭಾಗ ಎಷ್ಟು ಎಡವಟ್ಟಾಗಿದೆ, ರಸ್ತೆಗಳು ಹದಗೆಟ್ಟೋಗಿದೆ, ನೀರಿಂದ ಡ್ರೈನ್ಗಳು ತುಂಬಿ ಹರಿತಾ ಇವೆ. APMC ಹೋಗೋ ಹಾದಿಯಲ್ಲಿ ನೋಡಿ ಅದು ಹೇಗಿದೆ, ನೀರು ಹರಿತಾ ಇರೋದು. ಅದು ಕೇರ್ ಮಾಡ್ತಾ ಇಲ್ಲ, ಯಾವ ಡಿಪಾರ್ಟ್ಮೆಂಟು ಕೇರ್ ಮಾಡ್ತಾ ಇಲ್ಲ, ನಮ್ಮ ಭಾಗದ MLA ಕೂಡ ಕೇರ್ ಮಾಡ್ತಾ ಇಲ್ಲ. ನೋಡಿ ಅದು ಡ್ರೈನ್ ಥರ ಆಗಿದೆ APMC ಹೋಗೋ ಹಾದಿಯಲ್ಲಿ. ನೀವು ನೋಡಬೇಕಾ, ನಾವು ನಮ್ಮ ಕಣ್ಣಿಂದ. ಕನೀಸ್ ಫಾತಿಮಾ ಮೇಡಮ್ ನೋಡಿ ಇದು ಹೇಗಿದೆ. ಎಷ್ಟು ಅಸ್ತವ್ಯಸ್ತ ಆಗಿದೆ ಮಳೆಯಿಂದ. ಸ್ಮಾರ್ಟ್ ಸಿಟಿ ಆಗೋಕ್ಕಿಂತ ಮುಂಚೆಲೇ ನಾವು ಡ್ರೈನ್ಗಳು ಮಾಡಿಕೊಂಡ್ರೆ ಮುಂದೆ ಈ ವ್ಯವಸ್ಥೆ ನಾವು ನೋಡೋಕ್ಕೆ ಸಂದರ್ಭ ಬರಲ್ಲ. ಹಾಗಾಗಿ ನೋಡಿ, ಇದು ನೋಡಿ ಹೇಗಿದೆ. ಜಿಯೋ ಪೆಟ್ರೋಲ್ ಬಂಕ್, ಕಲಬುರಗಿ ಜಿಯೋ ಪೆಟ್ರೋಲ್ ಬಂಕ್ ತುಂಬ್ಕೊಂಡೋಗಿದೆ. ಅಲ್ಲಿ ಸ್ಟಾಫ್ ನೋಡಿ ಹೇಗೆ ನೋಡ್ಕೊಂಡು ತಿಂತಿದ್ದಾರೆ. ಯಾರು ಏನು ಕೇರೆ ಮಾಡ್ತಾಯಿಲ್ಲ, ಕನ್ಸಲ್ಟ್ ಪರ್ಸನ್ ಇಲ್ಲ, ಯಾರಿಲ್ಲ. ಸ್ಟಾಫ್ ನೋಡಿ ಹೊರಗಡೆ ನಿಂತ್ಕೊಂಡಿದ್ದಾರೆ. ಇದು ನಮ್ಮ ಕಲಬುರಗಿ ದೂರದರ್ಶನ ಕೇಂದ್ರ ಉಳಿಸ್ಕೋಬೇಕಂತ ಭಾಳ ಕಷ್ಟಪಡ್ತಾ ಇದ್ದಾರೆ. ಏನೂ ಆಗ್ತಾಯಿಲ್ಲ. ಗುಲ್ಬರ್ಗ ದೂರದರ್ಶನ ಕೇಂದ್ರ ಉಳಿಸ್ಕೋಬೇಕಂತೂ ಭಾಳ ಕಷ್ಟಪಡ್ತಾ ಇದ್ದಾರೆ ಕಲಾವಿದರು. ಬಟ್ ಏನಾಗುತ್ತೆ ಗೊತ್ತಿಲ್ಲ. ನೋಡಿ ಎದುರುಗಡೆ ಕೂಡ ಹೇಗಿದೆ ವ್ಯವಸ್ಥೆ. ನೋಡಿ ನೀರು ತುಂಬಿಕೊಂಡೋಗಿದೆ ಎದುರುಗಡೆ. ಇದು ನಮ್ಮ ಕಪ್ನೂರು ಗುಲ್ಬರ್ಗ ಎಂಟ್ರೆನ್ಸ್ ಗೇಟ್ ಅನ್ನಬಹುದು. ಗುಲ್ಬರ್ಗ 8 ಕಿಲೋಮೀಟ್ರು. ನೀರು ಹರಿದು ತುಂಬಿಕೊಂಡು ಹರಿತಾ ಇದೆ. ಅಲ್ಲ, ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲ ರೈತರು ಹೊಲದಲ್ಲಿ ನೀರು ತುಂಬಿಕೊಂಡು ಅವ್ರಿಗೆ ಏನು ಮಾಡೋಕ್ಕಾಗ್ತಾಯಿಲ್ಲ, ಹಾಗಾಗಿದೆ ಪರಿಸ್ಥಿತಿ. ನೋಡಿ ಭಾಳ ಕಷ್ಟ ರೀ ಈ ವ್ಯವಸ್ಥೆ ಸುಧಾರಿಸ್ಬೇಕಾದ್ರೆ. ಇನ್ನೊಂದು ನೋಡಿ, ನಮ್ಮ ಗುಲ್ಬರ್ಗ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಾವು ತಂದು ಬಿಸಾಕಿದ ಅಂತ ಆ ಕೊಳಚಿ ಹೋದಂಥ ವಾಸನೆಯನ್ನು ತಗೋತಾ ನಾವು ಗುಲ್ಬರ್ಗ ಸಿಟಿಯಲ್ಲಿ ಎಂಟ್ರಿ ಆಗಬೇಕು. ಗುಲ್ಬರ್ಗ ಸಿಟಿ ಎಂಟ್ರಿ ಹೇಗಿದೆ ನೋಡಿ ಮುಂದ್ಗಡೆ. ನೋಡಿ ಅದು ಕಾರ್ಪೊರೇಷನ್ದವ್ರು ಎಲ್ಲೇ ತಂದು ಹಾಕ್ತಾರೆ ನೋಡಿ. ಒಳಗಡೆ ಏನಾದರೂ ಹಾಕಬೇಕು, ರೋಡಿಗೆ ಬಿಸಾಕೋದ. ಬರುತ್ತೆ ಈಗ ನೋಡಿ, ಅಲ್ಲಿ ನೋಡಿ ನೀರೇ ತುಂಬಿಕೊಂಡಿದೆ. ನೋಡ್ಬೇಕು ನಾವು ಇದು ಭಾಗ ಸುಧಾರಿಸ್ಕೋಬೇಕಂತೇವು. ಸುಧಾರಿಸಲ್ಲ, ಒಂದೊಂದು ಮನೆ ಸುಧಾರಿಸ್ಬಿಡುತ್ತೆ. ನಮ್ಮ ಭಾಗದಲ್ಲಿ ಸುಧಾರಿಸಲ್ಲ. ನೋಡಿ ಇಷ್ಟೇ ಕತೆ. ನೋಡಿದು ನಮ್ಮ ಎಂಟ್ರೆನ್ಸ್ ಭಾಗ ಹೇಗಿದೆ ಗುಲ್ಬರ್ಗ. ಎಲ್ಲ ತಿಪ್ಪೆ ಮಾಡಿಬಿಟ್ಟಿದ್ದಾರೆ, ಕಚಡ ಆಗಿಬಿಟ್ಟಿದ್ದಾರೆ ಎಲ್ಲ. ಏನು ಹೇಳ್ಬೇಕು ಇದನ್ನು, ಯಾರಿಗೇನು ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ನೋಡಿ ಕನೀಸ್ ಫಾತಿಮಾ ಅವರೇ, ನೋಡಿ ಏನಾದರೂ ಸ್ವಲ್ಪ ಆ್ಯಕ್ಷನ್ ತಗೊಳ್ಳಿ, ದಯಮಾಡಿ ಆ್ಯಕ್ಷನ್ ತಗೊಳ್ಳಿ ಮೇಡಮ್. ನಮ್ಮ ಗೌಡ್ರು ಇದ್ರಂದ್ರೆ, ಆದಷ್ಟು ಗೌಡ್ರು ಇದ್ದರೆ ಇಲ್ಲಿವರೆಗೆ ಏನಾಗ್ತಿತ್ತು ಗೊತ್ತಿಲ್ಲ, ಎಲ್ಲ ಸುಧಾರಿಸ್ಬಿಡ್ತಿತ್ತು.